ಸ್ಪರ್ಧಾರ್ಥಿಗಳೇ, ಹಿಂದಿನ ನೋಟಿಫಿಕೇಷನ್ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ಹಿಂದಿನ ನೋಟಿಫಿಕೇಷನ್ ಏನಂದರೆ SSCಯಲ್ಲಿ ಖಾಲಿ ಇರುವಂತಹ MTS ಹುದ್ದೆ ಬಗ್ಗೆ ತಿಳಿದುಕೊಳ್ಳೋಣ ಎಂದು. ಅಪ್ಲಿಕೇಶನ್ ಈಗಾಗಲೇ ಪ್ರಾರಂಭವಾಗಿದ್ದು ನೀವು ಅಪ್ಲಿಕೇಶನನ್ನು ಆನ್ಲೈನ್ ಮೂಲಕ ಹಾಕಬೇಕಾಗಿರ್ತದೆ. ನೋಡಿರಿ, 26/6/2025ರಿಂದ 24/7/2025ವರೆಗೂ ಅಪ್ಲಿಕೇಶನನ್ನು ನೀವು ಆನ್ಲೈನ್ ಮೂಲಕ ಹಾಕ್ಬೋದು. ನೋಡಿರಿ, ಮತ್ತು ನೀವು ಆನ್ಲೈನ್ ಪೇಮೆಂಟನ್ನು ಲಾಸ್ಟ್ ಡೇಟ್ ಯಾವಾಗ ಐತೆ ಅಂದರೆ ನೋಡಿರಿ 25/7/2025 ಆನ್ಲೈನ್ ಪೇಮೆಂಟ ಕೊನೆಯ ದಿನಾಂಕ ಆಗಿರ್ತದೆ. ಇನ್ನು ಏನಾದರೂ ನೀವು ಅಪ್ಲಿಕೇಶನ್ ಹಾಕುವಾಗ ತಪ್ಪಾದ ಮಾಹಿತಿಯನ್ನು ತುಂಬಿದ್ದಲ್ಲಿ, ಅಂದರೆ SSC ಅಪ್ಲಿಕೇಶನ್ ಹಾಕುವಾಗ ನೀವು ಮಾಹಿತಿಯನ್ನು ಏನಾದರೂ ತಪ್ಪಾದ ತುಂಬಿದ್ರೆ ಅದನ್ನು ಸರಿಪಡಿಸಿಕೊಳ್ಳಲು 29/7/2025ರಿಂದ 31/7/2025ವರೆಗೂ ನಿಮಗೆ ಅವಕಾಶವನ್ನು ನೀಡಿರ್ತಾರೆ. ನೋಡಿರಿ, ಎಕ್ಸಾಮ್ ಯಾವ ರೀತಿ ಐತೆ ಅಂದ್ರೆ ನೋಡಿರಿ, ಇದು ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಆಗಿದ್ದು ಅದರ ಡೇಟ್ ಕೂಡ ಅವರು ಅನೌನ್ಸ್ ಮಾಡ್ಯಾರ. ನೋಡಿರಿ, 20 ಸೆಪ್ಟೆಂಬರಿಂದ 24 ಅಕ್ಟೋಬರ್ವರೆಗೆ ಇದೇ ವರ್ಷ ಎಕ್ಸಾಮನ್ನು ನಡೆಸ್ತಾರೆ. SSC MTS ಹುದ್ದೆಗಳು ಎಷ್ಟು ಖಾಲಿ ಅದಾವ ಮತ್ತು ಕ್ವಾಲಿಫಿಕೇಷನ್ ಏನಾಗಿರಬೇಕು ಅಂತ ನೋಡೋಣ. ನೋಡೋಕ್ಕಿಂತ ಮುಂಚೆ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬನ್ನಿ ಹಾಗಾದರೆ ವೇಕೆನ್ಸಿ ಡೀಟೇಲ್ಸ್ ಬಗ್ಗೆ ತಿಳಿದುಕೊಳ್ಳೋಣ. ಈಗ ನೋಡಿರಿ, ಟೋಟಲ್ ವೇಕೆನ್ಸಿ ಬಂದುಬಿಟ್ಟು 1075 ವೇಕೆನ್ಸಿ ಖಾಲಿ ಇದ್ದು. ಇನ್ನು ನೋಡಿರಿ, ಹುದ್ದೆಗೆ ತಕ್ಕಂತೆ ಏಜ್ ಲಿಮಿಟ ಬೇರೆ ಬೇರೆ ಆಗಿರ್ತದೆ. ನೋಡಿರಿ, ನೀವು 18ರಿಂದ 25 ವರ್ಷದ ಒಳಗಿನ ಅಭ್ಯರ್ಥಿಗಳಾಗಿದ್ದರೆ MTS ಹುದ್ದೆಗೆ ಅಪ್ಲಿಕೇಶನನ್ನು ಹಾಕ್ಬೋದಾಗಿರ್ತದೆ. ಇನ್ನು 18ರಿಂದ 27 ವರ್ಷದ ಒಳಗಿನ ಅಭ್ಯರ್ಥಿಗಳಾಗಿದ್ದರೆ ನೀವು CBIC ಮತ್ತು CBN ಹುದ್ದೆಗಳಿಗೆ ಅಪ್ಲಿಕೇಶನನ್ನು ಹಾಕ್ಬೋದು. ಏಜ್ನಲ್ಲಿ ಹೆಚ್ಚಳವಾಗಿದ್ದರೂ ಕೂಡ ಏಜ್ ರಿಲ್ಯಾಕ್ಸೇಷನ್ ಸಹ ಅಪ್ಲೈ ಆಗ್ತದೆ. ನೋಡಿರಿ, SC ST ಅಭ್ಯರ್ಥಿಗಳಾಗಿದ್ದರೆ ನೀವು 5 ವರ್ಷ ಏಜ್ ರಿಲ್ಯಾಕ್ಸೇಷನ್ಸನ್ನು ಪಡಿತೀರಿ ಮತ್ತು OBC ಅಭ್ಯರ್ಥಿಯಾಗಿದ್ದರೆ 3 ವರ್ಷಗಳ ಕಾಲ ಏಜ್ ರಿಲ್ಯಾಕ್ಸೇಷನ್ಸನ್ನು ನೀಡ್ತಾರೆ. ಇನ್ನು PWBD ಅನ್ರಿಸರ್ವ್ಡ್ ಪರ್ಸನ್ಗೆ ಅಥವಾ EWS ಅಭ್ಯರ್ಥಿಗಳಿಗೆ 10 ವರ್ಷ ಕೊಡ್ತಾರೆ. ಇನ್ನು PWBD OBC ಅಭ್ಯರ್ಥಿಗಳಾಗಿದ್ದರೆ 13 ವರ್ಷ. ಇನ್ನು PWBD SC ST ಅಭ್ಯರ್ಥಿಗಳಾಗಿದ್ದರೆ 15 ವರ್ಷಗಳ ಕಾಲ ಏಜ್ ರಿಲ್ಯಾಕ್ಸೇಷನ್ಸನ್ನು ನೀಡಿರ್ತಾರೆ. ಇನ್ನು ಈ ಹುದ್ದೆಗಳಿಗೆ ಅಪ್ಲಿಕೇಶನ್ ಹಾಕಬೇಕಾದ್ರೆ ಯಾವ ರೀತಿ ಕ್ವಾಲಿಫಿಕೇಷನ್ ಇರಬೇಕಂದ್ರೆ ನೋಡಿರಿ, 10ನೇ ಪಾಸ್ ಆಗಿದ್ದರೆ ಸಾಕು, ಈ ಹುದ್ದೆಗೆ ನಾವು ಅಪ್ಲಿಕೇಶನನ್ನು ಹಾಕ್ಬೋದಾಗಿರ್ತದೆ. ಇನ್ನು ಈ ಹುದ್ದೆಗೆ ಅಪ್ಲಿಕೇಶನ್ ಹಾಕಬೇಕಾದ್ರೆ ಯಾವ ರೀತಿ ಅಪ್ಲಿಕೇಶನ್ ಪೇ ಐತೆ ಅನ್ನೋದು ನೋಡಿರಿ ನೋಡಿರಿ, 100 ರೂಪಾಯಿ ಅಪ್ಲಿಕೇಶನ್ ಪೇ ಆಗಿದ್ದು ನೀವು ಅಪ್ಲಿಕೇಶನ್ ಫೀಯನ್ನು ಆನ್ಲೈನ್ ಮೂಲಕ ಪೇಡ್ ಮಾಡಬೇಕಾಗಿರ್ತದೆ. ಅಪ್ಲಿಕೇಶನ್ ಪೇಡ್ ಮಾಡೋ ಕೊನೆಯ ದಿನಾಂಕ 25/7/2025 ಒಳಗಾಗಿ ನೀವು ಅಪ್ಲಿಕೇಶನ್ ಫೀಯನ್ನು ಫಿಲಪ್ ಮಾಡಬೇಕು. ಇನ್ನು ಅದೇ ರೀತಿ ಎಕ್ಸಾಮ್ ಸೆಂಟರ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ನೋಡಿರಿ, ನೀವು ಅಪ್ಲಿಕೇಶನ್ ಹಾಕುವಾಗ ಎಕ್ಸಾಮ್ ಸೆಂಟ್ರನ್ನು ಪ್ರಿಫರೆನ್ಸ್ ಕೊಡಬೇಕಾಗತ್ತೆ. ನೋಡಿರಿ, ಮೊದಲನೇದಾಗಿ ಬೆಳಗಾವಿ, 2 ಬೆಂಗಳೂರು, 3 ಹುಬ್ಬಳ್ಳಿ, 4 ಕಲಬುರಗಿ. ಇನ್ನು 5ನೇದಾಗಿ ನೋಡೋದಾದರೆ ಮಂಗಳೂರು, ಮೈಸೂರು, ಉಡುಪಿ, ಶಿವಮೊಗ್ಗ. ಇಷ್ಟು ಕರ್ನಾಟಕದಲ್ಲಿ ಎಕ್ಸಾಮ್ ಸೆಂಟ್ರನ್ನು ನೀಡ್ಯಾರ. ನಿಮಗೆ ಅನುಕೂಲ ತಕ್ಕಂತೆ ನೀವು ಎಕ್ಸಾಮ್ ಸೆಂಟ್ರನ್ನು ಸೆಲೆಕ್ಟ್ ಮಾಡಿಕೊಂಡು ಪ್ರಿಫರೆನ್ಸನ್ನು 3ಕ್ಕೆ ಮಾತ್ರ ಪ್ರಿಫರೆನ್ಸನ್ನು ನೀಡ್ಬೋದು. ಅದರಲ್ಲಿ ನಿಮ್ಮ 3ರಲ್ಲಿ ಒಂದು ಎಕ್ಸಾಮ್ ಸೆಂಟ್ರನ್ನು ಅಲಾಟ್ಮೆಂಟ್ ಮಾಡ್ತಾರೆ. ಇನ್ನು ಸೆಲೆಕ್ಷನ್ ಪ್ರೊಸೆಸ್ ಬಗ್ಗೆ ನೋಡೋದಾದರೆ ಎಕ್ಸಾಮಿನೇಷನ್ ಯಾವ ರೀತಿ ಇರ್ತೈತಿ ಮತ್ತು ಸೆಲೆಕ್ಷನ್ ಯಾವ ರೀತಿ ಮಾಡ್ಕೋತಾರೆ ಅಂತ ನೋಡಿರಿ. ಮೊದಲನೇದಾಗಿ MTS ಹುದ್ದೆಗೆ CBE ಎಕ್ಸಾಮ್ ಇರ್ತದೆ, ಅಂದರೆ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಆಗಿರ್ತದೆ. 2ನೇದಾಗಿ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಇರ್ತಿ. ಇನ್ನು 3ನೇದು ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಅಂತೇಳಿ 3 ರೀತಿಯ ಮೂಲಕ ಸೆಲೆಕ್ಷನನ್ನು ಮಾಡ್ಕೊತಾರೆ. ಹಾಗಾದರೆ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ಗೆ ಯಾವ್ಯಾವ ಸಬ್ಜೆಕ್ಟ್ ಇರ್ತವೆ ಮತ್ತು ಎಷ್ಟು ಮಾರ್ಕ್ಸಿಗೆ ಇರ್ತಿ ಮತ್ತು ಟೈಮಿಂಗ್ ಯಾವ ರೀತಿ ಇರ್ತದೆ ನೋಡಿರಿ. ಮೊದಲನೇದಾಗಿ ನ್ಯೂಮರಿಕಲ್ ಆ್ಯಂಡ್ ಮ್ಯಾಥಮೆಟಿಕಲ್ ಎಬಿಲಿಟಿ ಅಂತ ಇರ್ತಿ. ಇದು 20 ಕ್ವಶನ್ಸ್ ಇರ್ತವೆ, ಮ್ಯಾಕ್ಸಿಮಮ್ ಮಾರ್ಕ್ಸ್ 60 ಇರ್ತವೆ. ಇನ್ನು 2ನೇದಾಗಿ ಸೆಕ್ಷನ್ 2ರಲ್ಲಿ ರೀಸನಿಂಗ್ ಎಬಿಲಿಟಿ ಮತ್ತು ಪ್ರಾಬ್ಲಮ್ ಸಾಲ್ವಿಂಗ್ ಇರ್ತಿ. ಇದು 20 ಕ್ವಶನ್ಸ್ ಇರ್ತವೆ, 60 ಮಾರ್ಕ್ಸ. ಇದಕ್ಕೆ ಟೋಟಲಾಗಿ 45 ನಿಮಿಷ ಟೈಮಿಂಗ್ ಇರುತ್ತೆ. ಮತ್ತು ಸ್ಕ್ರೈಬ್ ಆ್ಯಸ್ ಪರ್ ಪ್ಯಾರಾ 8 ಪ್ರಕಾರ PWBD ಅಭ್ಯರ್ಥಿಗಳಿಗೆ 60 ನಿಮಿಷಗಳ ಕಾಲ ಹೆಚ್ಚಿನ ಅವಧಿಯನ್ನು ನೀಡಿರ್ತಾರೆ. ಇನ್ನು ಸೆಕ್ಷನ್ 2 ಒಳಗೆ 1ನೇದು ಜನರಲ್ ಅವೇರ್ನೆಸ್. ಇದು 25 ಕ್ವಶನ್ಸ್ ಇದ್ದು ಮ್ಯಾಕ್ಸಿಮಮ್ ಮಾರ್ಕ್ಸ್ 75 ಮಾರ್ಕ್ಸ್ ಇರುತ್ತೆ. ಇನ್ನು 2ನೇದಾಗಿ ನೋಡೋದಾದರೆ ಇಂಗ್ಲೀಷ್ ಲ್ಯಾಂಗ್ವೇಜ್ ಮತ್ತು ಕಂಪ್ಯಾರಿಸನ್ಸ್. ಇದು 25 ಕ್ವಶನ್ಸ್
75 ಮಾರ್ಕ್ಸನ್ನು ಒಳಗೊಂಡ ಎಕ್ಸಾಮ್ ಆಗಿರ್ತದೆ. ಇದಕ್ಕೂ ಕೂಡ 45 ನಿಮಿಷಗಳ ಕಾಲ ಅವಕಾಶವನ್ನು ಕೊಟ್ಟಿರ್ತಾರೆ. ಮತ್ತು ಸ್ಕ್ರ್ಯಾಬ್ ಅಭ್ಯರ್ಥಿಗಳಿಗೆ 60 ನಿಮಿಷ ಹೆಚ್ಚಿನ ಅವಧಿಯನ್ನು ನೀಡಿರ್ತಾರೆ. ಅಂದರೆ 45 ನಿಮಿಷ ನಾರ್ಮಲ್ ಅಭ್ಯರ್ಥಿಗಳಾಗಿದ್ದರೆ 15 ನಿಮಿಷ ಹೆಚ್ಚಿನ ಅವಧಿ ಸ್ಕ್ರ್ಯಾಬ್ ಅಭ್ಯರ್ಥಿಗಳಿಗೆ ನೀಡಿರ್ತಾರೆ. ಇನ್ನು ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಅಂತ ಇರುತ್ತೆ. ಎರಡನೇದು ನೋಡಿರಿ ವಾಕಿಂಗ್ ಇರುತ್ತೆ. ಇದು 1600 ಮೀಟ್ರ್ ವಾಕಿಂಗ್ ಇರುತ್ತೆ. ಇದು 15 ನಿಮಿಷದಲ್ಲಿ ಮೇಲ್ ಅಭ್ಯರ್ಥಿ ಕಂಪ್ಲೀಟ್ ಮಾಡಬೇಕು. ಮತ್ತು ಫಿಮೇಲ್ ಅಭ್ಯರ್ಥಿಗಳಾಗಿದ್ದರೆ 1 ಕಿಲೋಮೀಟ್ರ್ ಇರ್ತವ್ರಿಗೆ 20 ನಿಮಿಷದಲ್ಲಿ ಅವರು ಕಂಪ್ಲೀಟನ್ನು ಮಾಡಬೇಕಾಗಿರ್ತದೆ. ಇನ್ನು ಮೂರನೇದಾಗಿ ಹೇಳೋದಾದರೆ ಫಿಸಿಕಲ್ ಸ್ಟ್ಯಾನರ್ಸ್ ಟೆಸ್ಟ್. ಇದು ಮೇಲ್ ಕ್ಯಾಂಡಿಡೇಟ್ಗೆ ನೋಡಿರಿ. ಮೊದಲನೇದಾಗಿ ಹೈಟ್ ಬಂದುಬಿಟ್ಟು 157.5 ಸೆಂಟಿಮೀಟ್ರ್ ಹೈಟ್ ಇರಬೇಕಾಗ್ತದೆ. ಮತ್ತು 5 ಸೆಂಟಿಮೀಟ್ರಿನ ರಿಲ್ಯಾಕ್ಸೇಷನ್ ಇರುತ್ತೆ. ಅದು ಗರ್ವಾಲ್ಸ, ಆಸಮ್ಸ, ಗೋರ್ಖಾಸ್ ಮತ್ತು ಇಂಥ ಶೆಡ್ಯೂಲ್ಡ್ ಟ್ರೈಬ್ಸ್ಗೆ 5 ಸೆಂಟಿಮೀಟ್ರನ್ನು ರಿಲ್ಯಾಕ್ಸೇಬಲ್ ಐತಿ. ಇನ್ನು ಚೆಸ್ಟ್ ಯಾವ ರೀತಿ ಇರಬೇಕಂದ್ರೆ ನಾರ್ಮಲ್ 81 ಸೆಂಟಿಮೀಟ್ರ್ ಇರಬೇಕು. ಮತ್ತು ಎಕ್ಸ್ಪ್ಯಾಂಡ್ ಮಾಡಿದಾಗ ಮಿನಿಮಮ್ 5 ಸೆಂಟಿಮೀಟ್ರ್ ಜಾಸ್ತಿ ಆಗಬೇಕು. ಇನ್ನು ಫೀಮೇಲ್ ಕ್ಯಾಂಡಿಡೇಟ್ಗೆ ಯಾವ ರೀತಿ ಫಿಸಿಕಲ್ ಸ್ಟ್ಯಾನರ್ಡ್ ಟೆಸ್ಟ್ ಅಂದ್ರೆ ಇವರು ಹೈಟ್ ಬಂದುಬಿಟ್ಟು 152 ಸೆಂಟಿಮೀಟ್ರ್ ಇರಬೇಕು. ಇನ್ನು ವೇಟ್ ಬಂದುಬಿಟ್ಟು 48 kg ಇರಬೇಕು. ಇಷ್ಟಿದ್ರೆ ಅಭ್ಯರ್ಥಿಗಳು ಫಿಸಿಕಲ್ಲ ಪಾಸ್ ಆಗ್ಬೋದು. ಇಂಥ ಎಲ್ಲ ಅರ್ಹತೆಗಳನ್ನು ಹೊಂದಿದ ಅಭ್ಯರ್ಥಿಗಳು ಯಾವ ರೀತಿ ಅಪ್ಲಿಕೇಶನನ್ನು ಹಾಕಬೇಕಂದ್ರೆ ನೋಡಿರಿ, ಅಪ್ಲಿಕೇಶನನ್ನು ಓನ್ಲಿ ಆನ್ಲೈನ್ ಮೂಲಕ ಮಾತ್ರ ಹಾಕ್ಬೋದು. ಇನ್ನು ಅಫಿಷಿಯಲ್ ವೆಬ್ಸೈಟ್ SSC ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ಹಾಕ್ಬೋದು. ಇಲ್ಲಾಂದರೆ ನೀವು ಮೈ SSC ಆ್ಯಪ್ ಮೊಬೈಲ್ ಅಪ್ಲಿಕೇಶನ್ಗೆ ಹೋಗಿ ನೀವು ಅಪ್ಲಿಕೇಶನನ್ನು ಹಾಕ್ಬೋದಾಗಿರ್ತದೆ. ಟಾಸ್ಕಿಂಗ್ ನಾನ್ ಟೆಕ್ನಿಕಲ್ ಸ್ಟಾಫ್ ಆ್ಯಂಡ್ ಹವಾಲ್ದಾರ್ ಹುದ್ದೆಗಳು ನೋಡಿರಿ, ಅಪ್ಲಿಕೇಶನ್ನ 26/6/2025 ಪ್ರಾರಂಭವಾಗಿದ್ದು ಕೊನೆಯ ದಿನಕ್ಕೆ ಬಂದುಬಿಟ್ಟು 24/7/2025 ನೀವು ಅಪ್ಲಿಕೇಶನ್ ಹಾಕ್ಬೋದು. ಇನ್ನೂ ಯಾರು ಅಪ್ಲಿಕೇಶನ್ ಹಾಕಿಲ್ಲ, ಇನ್ನು ಅಪ್ಲಿಕೇಶನ್ ಹಾಕೋಕ್ಕೆ ಅವಕಾಶ ಇರ್ತದೆ. ಅಪ್ಲಿಕೇಶನ್ ಹಾಕ್ಬೋದು. ಥ್ಯಾಂಕ್ ಯು. ಇನ್ನೂ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಯಾವುದೇ ಜಾಬ್ ಬಗ್ಗೆ ನಾನು ತಿಳಿಸಿದಾಗ ನಿಮಗೆ ನೋಟಿಫಿಕೇಶನ್ ಮೂಲಕ ತಿಳಿದು ಬರ್ತದೆ.